ಕನ್ನಡ ಸರ್ ಆಯಿತು. ನಮ್ಮ ಒತ್ತಾಯದ ಮೇರೆಗೆ ಕರ್ನಾಟಕ ರಾಜ್ಯದ ಹಿಂದೆ ಗಲಾಟೆ ಜಾಸ್ತಿ. ಕರ್ನಾಟಕ ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ, ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಪುದುಚೇರಿ ಈ 5 ಮಂತ್ರಿಗಳು ಮತ್ತು ಆಫೀಸರ್ಸ್ ಸಭೆಯನ್ನು ಇವತ್ತು ಮೋಹನ್ ಲಾಲ್ ಅವರು, ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು. ಇನ್ನು ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ನಮ್ಮೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟಿದ್ದೇವೆ. ಇನ್ನು ಹಣ ಏನು ಕೊಡ್ತೀವಿ ಅಂತ ಅವ್ರಿಗೆ ಹೇಳಿಲ್ಲ. ಬಟ್ 15th ಕಮಿಷನ್ನಿಂದ ಕೂಡ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಆಗಿಲ್ಲ. ಈಗ 14ನೇ ಕಮಿಷನ್ 16th ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ. ಸೊ ಎಲ್ಲ ನಮ್ಮ ಅರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು, ಅರ್ಬನ್ ಲೋಕಲ್ ಬಾಡೀಸ್ ಕೆಲವು ಅನೇಕ ವಿಚಾರಗಳನ್ನು ಸಪ್ರೇಟ್ ಮೀಟಿಂಗು, ಒಂದೊಂದು ರಾಜ್ಯದ ಸಪ್ರೇಟ್ ಮೀಟಿಂಗ್ ಕೂಡ ಅವರು ಮಾಡಿದ್ದಾರೆ. ಅವರ ಪ್ರಾಕ್ಟೀಸಸ್ ತಿಳಿಸಿದ್ದಾರೆ, ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ. ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಮುಂದಿದೆ. ಆ ವಿಚಾರ ಎಲ್ಲ ನಾವು ಮಾತಾಡಿದ್ವಿ. ಅವರು ಫೈನಾನ್ಸ್ ಲಾಸ್ಟಲ್ಲಿ ಏನು ನಮಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ತಾರೆ ಅದನ್ನ ನಾವು ಮಾಡ್ತೀವಿ. ಬಟ್ ನಮ್ದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ, ರಿಫಾರ್ಮ್ಸ್ ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಎ ಖಾತಾಯಿಂದ ಬಿ ಖಾತಾ ಮಾಡೋದ್ರ ಬಗ್ಗೆ ಏನು ನಾವು ತೆಗೆದುಕೊಂಡಿದ್ದೇವೆ, ಏನು ನಮ್ಮ ಟನಲ್ ರೋಡ್ಸ್ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ, ಫ್ಲೈಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ. ಎಲ್ಲದಕ್ಕೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಅವರು ನಮಗೆ ಎಲ್ಲ ಥರದ, ಯಾಕೆಂದರೆ ಬೆಂಗಳೂರು ಭಾಳ ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಸಿಟಿ ಇದೆ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನು ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕಾಗಿದೆ. ಸೊ ಅವ್ರು ಏನು ಫಸ್ಟಲ್ಲಿ ಏನು ಕೊಡ್ತಾರೆ ಲಾಸ್ಟಲ್ಲಿ ಅವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಮ್ಮ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ರಹೀಂ ಖಾನ್ ಅವರು ಕೂಡ ಅವರು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನಾಗಬೇಕು, ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ. ಸರ್, ಒಂದು ತೇಜಸ್ವಿ ಸೂರ್ಯ ಹೇಳ್ತಿದ್ರು ಆ ಟನಲ್ ರಸ್ತೆಗೆ ಸಂಬಂಧಪಟ್ಟಂಗೆ ಸರ್ ಅಲ್ಲ ತಂತ್ರಜ್ಞರ ಅಭಿಪ್ರಾಯ ಪಡೆದು ಮಾಡಬೇಕಾಯ್ತು ಅನ್ನೋದು. ಪಾಪ ಹುಡುಗ ಎಳಸು, ಅವ್ರಿಗಿನ್ನ ಅನುಭವ ಇಲ್ಲ. ನಾನು ಅವ್ರ ಮಾತಾಡೋಕ್ಕೆ ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಟನಲ್ ಯಾರು ಹೇಳಕ್ಕೆ ಹೂ ಇಸ್ ಈ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿಬಿಡಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮೋನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ, ಮೆಟ್ರೋಲ್ ಓಡಾಡಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ, ಎಲ್ಲ ಅವರ MLAಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆಟೋ ರಿಕ್ಷಾಲೇ ಓಡಾಡಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡಲಿ, ಕಾರ್ ಹಾಕಬೇಕು. ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ? 1,30,30,00,000 ವೆಹಿಕಲ್ಸು ಬೆಂಗಳೂರಲ್ಲಿ ಇದೆ. ಅವೆಲ್ಲ ಅರ್ಥ ಮಾಡ್ಕೊಂಡು